ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಇದೇ ಇಷ್ಮಾಯೇಲ್, ಹಾಗರಳು, ಸಾರಳು, ಅಬ್ರಾಮ ಇವ್ರ ಕುರಿತು ಇನ್ನು ಹೆಚ್ಚಿನ ಕಾರ್ಯಗಳನ್ನ ನಾವು ಕಲಿಯತ್ಕೋಗೋಣ. ಸರಿನಾ? ಸರಿ. ದೇವರು ಇಂಥ ವಿಷಯಗಳಲ್ಲಿ ಶಿಕ್ಷಣ ಉಳ್ಳವರಾಗಿದ್ದಾರೆ, ಸ್ಟ್ರಿಕ್ಟ್ ಆಗಿದ್ದಾರೆ. ಅನ್ಯ ಸ್ವರಕ್ಕೆ ನಾವು ಯಾವಾಗಲೂ ನಾವು ಕಿವಿಗೊಟ್ಟರೆ ಏನು, ಮುಂದೆ ಇಂಥ ತಪ್ಪುಗಳನ್ನು ಮಾಡಬಾರದೆಂಬುದಾಗಿ ದೇವರು ನಮಗೆ ಪಾಠವನ್ನು ಕಲಿಸ್ತಾರೆ. ಅನ್ಯ ಸ್ವರಕ್ಕೆ ಕಿವಿಗೊಡಬೇಡಿ. ಉದಾಹರಣೆಗೆ, ಈಸಾಕನನ್ನ ಸಮರ್ಪಿಸುವುದಕ್ಕೆ ಸಾರಳ ಅನುಮತಿಯನ್ನ, ಸಲಹೆಯನ್ನ ಇವನು ಕೇಳಲಿಲ್ಲ. ಇದು ಅವನ ಮುಂದೆ ಕಲಿತಂತ ಪಾಠ ಆಗಿತ್ತು. ಇಷ್ಟೇ. ನೋಡಿದ್ರ, ಅನ್ಯ ಸ್ವರಕ್ಕೆ ಕಿವಿಗೊಡಬಾರದು, ಅದರಿಂದ ಒಂದು ಪಾಠ ಕಲಿಬೇಕು ಎಂಬುದಾಗಿ ಹೇಳಿ, ಈಗ ನಾವು 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈಸಾಕನನ್ನ ಅವನು ಬಲಿ ಅರ್ಪಿಸಬೇಕಾದಂತ ಒಂದು ಸಂದರ್ಭದಲ್ಲಿ ಸಾರಳನ್ನ ಅವನು ಹೋಗಿ ಕೇಳಲಿಲ್ಲ. ದೇವರು ಅವನ ಪಾಠ ಕಲಿಸಿದ್ರು. ಅವಳು ಒಪ್ಪಲ್ಲ. ಅದಕ್ಕೆ ನಾನು ಹೇಳಿದಕ್ಕೆ ನಿನಗೆ ಏನಾಗು ಎಂಬುದಾಗಿ ಹೇಳಿ ದೇವರು ಏನು ಮಾಡಿದ್ರು, ಅಲ್ಲಿ ಸಾರಳ ಪರ್ಮಿಷನ್ ಅನ್ನ ತಗೊಳ್ದೇನೆ ಈತ ಏನ್ ಮಾಡ್ತಾನೆ, ಅಲ್ಲಿ ಹೋಗಿ ಬಲಿ ಅರ್ಪಿಸೋದಕ್ಕೆ, ತನ್ನ ಮಗನನ್ನ ಬಲಿ ಅರ್ಪಿಸೋದಕ್ಕೆ ಹಿಂದೆಗಿಲಿಲ್ಲ. ಆದ್ರೆ ದೇವರಲ್ಲಿ ಮಧ್ಯ ಬರ್ತಾರೆ. ನೋಡಿ, ಇಲ್ಲಿ ಒಂದು ಅನುಮತಿ, ಸಲಹೆಯನ್ನ ಅವನು ತನ್ನ ಹೆಂಡತಿಯಿಂದ ಕೇಳಲಿಲ್ಲ. ಅದರರ್ಥ ನಾನು ಹೇಳ್ತಾ ಇರೋದು, ಹೆಂಡತಿ ಗಂಡನ ನಡುವೆ ಒಂದು ಗ್ಯಾಪ್ ಅನ್ನ ನಾನು ತರ್ತಾ ಇಲ್ಲ. ಅಲ್ಲಿ ಈ ಸನ್ನಿವೇಶದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಏನು ಅಲ್ಲಿ ಪಾಠ ನಾವು ಕಲಿಬೇಕು ಎಂಬುದಾಗಿ ನಾವು ನೋಡುವಾಗ, ದೇವರ ಸ್ವರಕ್ಕೆ ನಾವು ಕಿವಿಗೊಡಬೇಕು. ನೆಗೆಟಿವ್ ಆದಂತ ಸ್ವರಕ್ಕೆ ನಾನು ನೀನು ಕಿವಿಗೊಡಬಾರ್ದು. ಇಲ್ಲಿ ಅಬ್ರಾಮ ಆ ಫ್ಯಾಮಿಲಿಯಲ್ಲಿ ಏನ್ ಮಾಡ್ತಾನೆ, ದೇವರು ಹೇಳಿದಕ್ಕೆ ಅವನು ಕಾಯ್ಬೇಕಾಯ್ತು, ಸಾರಳು ಕಾಯ್ಬೇಕಾಯ್ತು. ಸಾರಳಿಗೂ ತಾಳ್ಮೆ ಇರಲಿಲ್ಲ. ಸೊ ಹೀಗಾಗಿ ಪ್ರಿಯರೇ, ಕೆಲವು ಸಲ ಹಾರ್ಡ್ ಲೆಸನ್ಸ್ ಅಂತ ಹೇಳ್ತಾರೆ, ಕಷ್ಟದ ಒಂದು ಪಾಠಗಳನ್ನ ನಾವು ತಪ್ಪು ಮಾಡಿದ್ರಿಂದ ಕೆಲವು ಸಲ ಕಲಿತೀವಿ. ಆದರೆ ತಪ್ಪು ಮಾಡಬೇಕು ಅಂತಲ್ಲ. ನಿಮ್ಗೆ ಎಷ್ಟೋ ಪಾಠಗಳು ಕಲಿಸಿದ್ದಾರೆ, ಪುನಃ ಆ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಕರ್ತನು ತಾನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಅನೇಕರು ಅನ್ಯ ಸ್ವರಕ್ಕೆ ಅನೇಕ ವೇಳೆ ಕಿವಿಗೊಡುವರಾಗಿದ್ದಾರೆ. ನಾವು ಸಹ ಕಿವಿಗೊಟ್ಟಿದ್ದೇವೆ. ನಮ್ಮನ್ನು ಕ್ಷಮಿಸು ದೇವರೇ. ಈ ಸಂದರ್ಭದಲ್ಲಿ ನಿನ್ನ ಸ್ವರಕ್ಕೆ ನಾವು ಕಿವಿಗೊಡುವ ಹಾಗೆ, ಪವಿತ್ರಾತ್ಮನ ಸ್ವರಕ್ಕೆ ಕಿವಿಗೊಟ್ಟು ತಾಳ್ಮೆಯಿಂದಿರುವ ಹಾಗೆ ನಮ್ಮೆಲ್ಲರಿಗೂ ಕೃಪೆ ಕೊಡು. ಯಾರ್ಯಾರು ಈ ವಿಷಯದಲ್ಲಿ ತಪ್ಪು ಮಾಡಿದ್ದಾರೋ, ನನ್ನ ತಪ್ಪಾಯ್ತು ಎಂಬುದಾಗಿ ಯಾರ್ಯಾರು ಒಪ್ಕೊಳ್ತಾ ಇದ್ದಾರೋ ಅವರನ್ನ ಕ್ಷಮಿಸು, ಅವ್ರನ್ನ ಎಚ್ಚರಿಸು, ಅವರಿಗೆ ಕೃಪೆ ತೋರು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನ
ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು, ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು, ಎನ್